ಅಮ್ಮನ ಮನೆಗೆ ಹೋಗೋದು ಅಂದರೆ ನಮ್ಮ ಹೆಣ್ಮಕ್ಳಿಗೆ ಅದೇನು ಖುಷಿ ಅಲ್ವಾ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಬೆಳಗ್ಗೆನೇ ಎದ್ದು ನನ್ನ ಹಸ್ಬೆಂಡ್ಗೆ ಟೀನ ಕಾಯಿಸ್ಕೊಟ್ಟೆ. ಸೊ ಟೀ ಕಾಯಿಸಿಟ್ಟು ಪಕ್ಕದಲ್ಲೇ ಬಿಸಿನೀರನ್ನ ಕಾಯಿಸಿ ಫ್ಲಾಸ್ಕ್ಗೆ ತುಂಬ್ತಾ ಇದ್ದೀನಿ. ಯಾಕಂದರೆ ಈಗ ಮಾರ್ನಿಂಗ್ ತುಂಬಾ ಚಳಿ ಇರೋದ್ರಿಂದ ನನ್ನ ಹಸ್ಬೆಂಡ್ ಹಾಲು ಕರಿಯೋಕ್ಕೆ ಅಂತ ಹೇಳಿ ಬೇಗ ಎದ್ದೊಳ್ತಾರೆ. ಅದರಲ್ಲೂ ಕೂಡ ಮಿಷಿನ್ ಕೆಟ್ಟೋಗಿರೋದ್ರಿಂದ ಅಲ್ವಾ. ಸೊ ಹಾಗಾಗಿ ಅವ್ರಿಗೆ ಕೂಡ ಕೋಲ್ಡ್ ಆಗಬಾರ್ದು, ಈ ಚಳಿಯಲ್ಲಿ ತಣ್ಣೀರನ್ನು ಕುಡಿಯೋಕ್ಕಾಗಲ್ಲ ಅಂತ ಹೇಳಿ ಫ್ಲಾಸ್ಕಿಗೆ ಬಿಸಿನೀರನ್ನ ತುಂಬಿಟ್ರೆ ಅವ್ರಿಗೆ ಯಾವಾಗ ನೀರು ಕುಡಿಬೇಕು ಅನಿಸುತ್ತೆ ಅವಾಗೆಲ್ಲ ಬಿಸಿನೀರನ್ನ ಕುಡಿತಾ ಇರ್ತಾರೆ. ಸೊ ಹಾಗಾಗಿ ಫ್ಲಾಸ್ಕಿಗೆ ಬಿಸಿನೀರನ್ನು ತುಂಬಿಡ್ತಾ ಇದ್ದೀನಿ. ಸೊ ತುಂಬಿಟ್ಟು ಹಾಗೆ ಅಂಡೆ ಒಲೆಯಲ್ಲಿ ತುಂಬಾ ಬೂದಿ ಇತ್ತು ಅಂತ ಹೇಳಿ ಬೂದಿ ಎಲ್ಲನೂ ಕೂಡ ತುಂಬ ಹಾಕಿ ಸೊ ಬಿಸಿನೀರನ್ನು ಕಾಯಿಸೋಕ್ಕೆ ಅಂಡೆ ಒಲೆಗೆ ನೀರು ಉರಿ ಹಾಕಿದೆ. ಸೊ ಉರಿ ಹಾಕಿ ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡಿಕೊಂಡು ನಾನು ಕೂಡ ಸ್ನಾನ ಮಾಡಿಕೊಂಡು ಸೊ ಆಲ್ರೆಡಿ ನಾನು ಆಗಲೇ ಹೇಳ್ದಾಗಿ ಇವತ್ತು ನನ್ನ ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಸ್ನಾನ ಮುಗಿಸಿ ದೇವರಿಗೆ ದೀಪ ಹಚ್ಚಿ ನಾ ಹೊರಟಿದ್ದೆ ರೆಡಿಯಾಗಿ. ಸೊ ಅಮ್ಮನ ಮನೆಗೆ ಹೋಗೋದಕ್ಕೆ ನನ್ನ ಮಗಳನ್ನೂ ಕೂಡ ರೆಡಿ ಮಾಡಿಕೊಂಡು ನಾವು ಹೊರಟ್ವಿ ಬಸ್ ಸ್ಟ್ಯಾಂಡಿಗೆ. ನನ್ನ ಮಗಳು ಬೆಳಗ್ಗೆಯಿಂದ ಮಲ್ಕೊಂಡೇ ಇರಲಿಲ್ಲ. ಸೊ ಆಡ್ತಾ ಇದ್ಲು. ಈಗ ಅವಳಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರೋಣ, ಬಸ್ ಸ್ಟ್ಯಾಂಡ್ಗೆ ಹೋಗೋಷ್ಟರಲ್ಲಿ ನಿದ್ದೆ ಮಾಡಿಬಿಟ್ಟಿದ್ಲು. ಸೊ ನಿದ್ದೆ ಮಲ್ಕೊಂಡಿದ್ದಾಳಲ್ಲ ಅಂಥೇಳಿ ಬಸ್ಗೆ ವೆಯ್ಟ್ ಮಾಡ್ತಾ ನಿಂತಿದ್ವಿ. ನನ್ನ ಹಸ್ಬೆಂಡ್ ಕೂಡ ಅಲ್ಲೇ ಬಸ್ ಹತ್ಸಿ ಕಳ್ಸೋಣ ಅಂಥೇಳಿ ಅವ್ರು ಕೂಡ ವೆಯ್ಟ್ ಮಾಡ್ತಾಯಿದ್ರು. ಸೊ ಬಸ್ ಕೂಡ ಬಂತು. ಸೊ ಬಸ್ ಬಂದಾದಮೇಲೆ ನನ್ನ ಮಗಳನ್ನ ಬಸ್ ಹತ್ತಿದ ತಕ್ಷಣ ಅವಳಿಗೆ ಎದ್ದೇ ಬಿಟ್ಲು. ಎದ್ದು ಅವಳ ಪಾಡಿಗೆ ಅವಳು ಆಡ್ತಾ ಇದ್ಲು. ಸೊ ಏಕೆಂದರೆ ಆಲ್ಮೋಸ್ಟ್ ನಮ್ಮೂರ ಪಕ್ಕದಲ್ಲೇ ಬಸ್ ಬರೋದ್ರಿಂದ ಅಷ್ಟೇನು ರಶ್ ಇರಲಿಲ್ಲ, ತುಂಬಾ ಖಾಲಿ ಇತ್ತು. ಸೊ ಆರಾಮಾಗಿ ಕುತ್ಕೊಂಡು ಹೋದ್ವಿ ಸ್ಟಾರ್ಟಿಂಗಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ರಶ್ ಆಯಿತು. ಆಗ ನನ್ನ ಮಗಳನ್ನ ನಾನು ತೊಡೆ ಮೇಲೆ ಕೂರಿಸ್ಕೊಂಡು ಸೊ ಡೈರೆಕ್ಟ್ ನಾವು ಚನ್ನಪಟ್ಟಣ ಬಸ್ ಸ್ಟಾಪಿಗೆ ಬಂದು ರೀಚ್ ಆದ್ವಿ. ಸೊ ಚನ್ನಪಟ್ಟಣ ಬಸ್ ಸ್ಟಾಪಿಗೆ ಬಂದಾದಮೇಲೆ ನಮ್ಮ ಊರಿಗೆ ಹೋಗೋದಕ್ಕೆ ಅಂಥೇಳಿ ಅಮ್ಮನ ಮನೆಗೆ ಸೊ ಮೈಸೂರಿಗೆ ಹೋಗ್ತಾ ಇರೋದು. ಸೊ ಹಾಗಾಗಿ ಒಂದು ಗಾಡಿ ನಿಂತಿತ್ತು, ಹೋದ್ವಿ. ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಅದು ಚನ್ನಪಟ್ಟಣ ಬಿಟ್ಟು ಮದ್ದೂರೇ ಲಾಸ್ಟ್ ಅಂತ ಹೇಳಿದ್ರು. ಅದಾದಮೇಲೆ ಮುಂದೆ ಹೋಗಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಆ ಗಾಡಿ ಬೇಡ ಅಂತ ಇನ್ನೊಂದು ಗಾಡಿ ಬಂತು, ಅದನ್ನು ಕೇಳಿದ್ರು. ಸೊ ಅದು ಡೈರೆಕ್ಟ್ ಮೈಸೂರು ಹೋಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಆ ಗಾಡಿನ ಹತ್ಕೊಂಡು ಅಮ್ಮನ ಮನೆಗೆ ಹೋದೆ. ತುಂಬ ಅಂದರೆ ತುಂಬಾ ಆರಾಮಾಗಿ ಜರ್ನಿ ಇತ್ತು. ಐ ಥಿಂಕ್ ನಾನು ಸಿದ್ದರಾಮಯ್ಯನವರ ಸರ್ಕಾರ ಬಂದಾದಮೇಲೆ ಅದರಲ್ಲೂ ಈ ಶಕ್ತಿ ಯೋಜನೆ ಶುರು ಆದಮೇಲಿಂದ ಇಷ್ಟೊಂದು ಖಾಲಿಯಾಗಿ ನಾನು ಮೈಸೂರು ಟು ಚನ್ನಪಟ್ಟಣ ಜರ್ನಿ ಮಾಡಿದ್ದು ಐ ಥಿಂಕ್ ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಯಾಕಂದರೆ ಲಾಸ್ಟ್ ಟೈಮ್ ನಾನು ಮೈಸೂರಿಗೆ ಹೋದಾಗ ಪಾಪುನ ಎತ್ಕೊಂಡೇ ನಿಂತ್ಕೊಂಡು ಚನ್ನಪಟ್ಟಣದಿಂದ ಇಲ್ಲಿ ಮಂಡ್ಯದವರೆಗೂ ನಾನು ನಿಂತ್ಕೊಂಡೇ ಹೋಗಿದ್ದೇನೆ ಪಾಪುನ ಎತ್ಕೊಂಡು. ಅಷ್ಟು ರಶ್ ಇತ್ತು. ಮಂಡ್ಯದಾದಮೇಲೆ ನನಗೆ ಪಾಪುನ ಒಬ್ಬರು ಈಸ್ಕೊಂಡಿದ್ರು. ಸೊ ಆ ಥರ ರಶ್ ನಿಂತ್ಕೊಂಡೇ ಹೋಗಿದ್ದೆ ಮೈಸೂರು ತನಕಂಟ. ಬಟ್ ಈ ಸಲ ಮಾತ್ರ ತುಂಬಾ ಖಾಲಿ ಇತ್ತು. ಸ್ಟ್ರೈನ್ ಏನೂ ಆಗಲಿಲ್ಲ, ಆರಾಮಾಗಿ ಕುತ್ಕೊಂಡು ಹೋದ್ವಿ. 3 ಸೀಟ್ ಇತ್ತು, 3 ಸೀಟ್ ಕೂಡ ಖಾಲಿನೇ ಇತ್ತು ಅಂತ ಹೇಳಿ ಅಲ್ಲಿವರೆಗೂ ಕೂಡ ಮೈಸೂರು ಗಂಟ ತುಂಬಾ ಖಾಲಿನೇ ಇತ್ತು. ಆರಾಮಾಗಿ ಕುತ್ಕೊಂಡು ಹೋದೆ. ನನ್ನ ಮಗಳು ಕೂಡ ಅಷ್ಟೇ ಸ್ವಲ್ಪ ಟೈಮ್ ಗಂಟ ಎಚ್ಚರವಾಗಿ ಆಡ್ತಾ ಇದ್ಲು ಮಂಡ್ಯ ಗಂಟ. ಆಮೇಲೆ ಮಂಡ್ಯ ಆದಮೇಲಿಂದ ಸ್ವಲ್ಪ ಮಲ್ಕೊಂಡಿದ್ಲು. ಸೊ ಆರಾಮಾಗಿ ಅವಳನ್ನು ಕೂಡ ಮಲಗಿಸ್ಕೊಂಡು ಸೊ ಆರಾಮಾಗಿ ಜರ್ನಿ ಮಾಡಿಕೊಂಡು ಫೈನಲಿ ಮೈಸೂರಿಗೆ ಬಂದು ರೀಚ್ ಆದ್ವಿ. ಆ್ಯಕ್ಚುಲಿ ಅಮ್ಮನಿಗೆ ಗೊತ್ತೇ ಇರಲಿಲ್ಲ ನಾನು ಮೈಸೂರಿಗೆ ಬರ್ತಾಯಿದ್ದೀನಿ ಅಂತ ಹೇಳಿ. ಯಾಕಂದರೆ ಅಮ್ಮನಿಗೆ ಫೋನ್ ಮಾಡಿದೆ, ಅಮ್ಮನ ಫೋನು ನಾಟ್ ರೀಚಬಲ್ ಅಂತ ಬಂತು. ಸೊ ಹಾಗಾಗಿ ನಾನು ಅವ್ರಿಗೆ ಹೇಳೋಕ್ಕೆ ಆಗಲಿಲ್ಲ ನಾನು ಬರ್ತಾಯಿದ್ದೀನಿ ಕಣಮ್ಮ ಅಂತ ಹೇಳಿ. ಸೊ ಸರ್ಪ್ರೈಸಾಗಿ ಹೋಗಿ ಅಮ್ಮನ ಮೀಟ್ ಮಾಡಿದ್ವಿ ಮನೆಗೆ. ತುಂಬಾ ಖುಷಿಪಟ್ಟರು ಅಮ್ಮ. ಯಾಕಂದರೆ ಏನು ಹೇಳ್ದೇ ಬಂದುಬಿಟ್ಟಿದ್ದಾಳಲ್ಲ ಸರ್ಪ್ರೈಸಾಗಿ ಅಂತ ಹೇಳಿ ತುಂಬಾ ಎಕ್ಸೈಟ್ಮೆಂಟಾಗಿ ತುಂಬಾ ಖುಷಿಪಟ್ಟರು ಅಮ್ಮ. ಇನ್ನೊಂದು ಏನಂದರೆ ಅವ್ರಿಗೆ ಅಷ್ಟು ಆ ಸಿಮ್ಮು ಆ ಕಡೆ ಈ ಕಡೆ ಜರಿಕೊಂಬಿಟ್ರು ಅವ್ರಿಗೆ ಅದನ್ನು ಸರಿ ಮಾಡೋಕ್ಕೆ ಅಷ್ಟು ಗೊತ್ತಾಗಲ್ಲ. ಸೊ ಹಾಗಾಗಿ ನಾಟ್ ರೀಚಬಲ್ ಬರ್ತಾಯಿತ್ತು ಫೋನು. ಅದನ್ನು ಅವ್ರು ಯಾರಿಗೂ ತೋರಿಸ್ಕೊಳ್ಳೋಕ್ಕೂ ಆಗಿಲ್ಲ. ಸುಮ್ಮನೆ ಫೋನ್ ಆನಲ್ಲೇ ಇರುತ್ತಲ್ಲ, ಸೊ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಫೋನು ನಾಟ್ ರೀಚಬಲ್ ಆಗಿದೆ, ಯಾಕೆ ಫೋನ್ ಮಾಡಲಿಲ್ಲ, ಯಾರೂ ಫೋನ್ ಮಾಡಿಲ್ಲ ಅಂದ್ಕೊಂಡು ಸುಮ್ಮನೆ ಹಂಗೆ ಎದ್ಬಿಡ್ತಾರೆ. ಸೊ ಹಾಗಾಗಿ ಅಮ್ಮನಿಗೆ ಹೋಗಿ ನಾವು ಮೀಟ್ ಮಾಡಿದ್ದಂತೂ ತುಂಬಾ ಖುಷಿ ಆಯಿತು ಅಮ್ಮನಿಗೆ. ಸೊ ಅಮ್ಮ ಊಟಕ್ಕೆ ಮೊಸರು ಮತ್ತು ರೈಸ್ ಮಾಡಿದರು. ಸೊ ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಅಂದರೆ ಒಂದು ಅರೌಂಡ್ ನಾವು ರೀಚ್ ಆಗಿದ್ದು ಒಂದು ಅರೌಂಡ್ 4:30 ಅನಿಸುತ್ತೆ ನಾವು ಮೈಸೂರಿಗೆ ರೀಚ್ ಆಗಿದ್ದು. ತುಂಬ ಆರಾಮಾಗಿ ಸ್ಟ್ರೈನ್ ಏನೂ ಅನ್ನಿಸ್ತಿಲ್ಲ, ಆರಾಮಾಗಿ ಹೋಗಿ ರೀಚ್ ಆದ್ವಿ ಮಾತ್ರ. ಸೊ ಹೋಗಿ ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಬೆಳಿಗ್ಗೆಗೆ ಟೊಮೊಟೊ ಗೊಜ್ಜನ್ನು ಮಾಡೋಣ ಅಂಥೇಳಿ ಟೊಮೊಟೊ ಗೊಜ್ಜಿಗೆಲ್ಲನೂ ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ. ಸೊ ನೀವೆಲ್ಲರೂ ಹೇಗೆ ಟೊಮೊಟೊ ಗೊಜ್ಜನ್ನು ನಾರ್ಮಲ್ಲಾಗಿ ಮಾಡ್ತೀರಾ? ಸೊ ಹಾಗೆಯೇ ನಾವು ಕೂಡ ನಾರ್ಮಲ್ಲಾಗಿ ಮಾಡೋದು. ಬಟ್ ಅದಕ್ಕೇನಪ್ಪ ಅಂತಂದರೆ ನೀವು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೂ ಇದನ್ನು ಟ್ರೈ ಮಾಡಿ. ಡೆಫಿನೆಟ್ಟಾಗಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಈ ಥರ
ಮಾಡುವಂಥ ಒಂದು ಟೊಮೊಟೊ ಗೊಜ್ಜಿಗೆ ನೀವು ಒಂದು ಮೊಟ್ಟೆನ ಆ್ಯಡ್ ಮಾಡಿ ಲಾಸ್ಟಲ್ಲಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಯಾವಾಗಾದರೂ ಟೊಮೊಟೊ ಗೊಜ್ಜನ್ನು ಮಾಡಬೇಕಾದ್ರೆ ಈ ಥರ ಮಾಡ್ತೀವಿ, ಲಾಸ್ಟಲ್ಲಿ ಒಂದು ಮೊಟ್ಟೆನ ಆ್ಯಡ್ ಮಾಡ್ತೀವಿ, ತುಂಬಾ ಟೇಸ್ಟಾಗಿರುತ್ತೆ. ಸೊ ನೀವು ಈ ಟಿಪ್ಪನ್ನ ಯೂಸ್ ಮಾಡಿ ನಿಮಗೆ ಹೇಗೆ ಬಂತು ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ನನ್ನ ಫೇಸ್ ಎಲ್ಲ ತುಂಬಾ ಟ್ಯಾನ್ ಆಗಿತ್ತು ಅಂತ ಹೇಳಿ ಅದಕ್ಕೆ ಎವರ್ ಯೂತ್ ಅವ್ರದ್ದು ಸೊ ಫೇಸ್ ಮಾಸ್ಕನ್ನ ಯೂಸ್ ಮಾಡಿ ಇನ್ಸ್ಟೆಂಟಾಗಿ ರಿಯಲಾಗಿ ಗ್ಲೋ ಕೊಡುತ್ತೆ. ಸೊ ಫೇಸ್ ಇನ್ಸ್ಟೆಂಟಾಗಿ ಗ್ಲೋ ಕೊಡೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಟ್ಯಾನ್ ಎಲ್ಲ ಆಗಿತ್ತು ಅಂತ ಹೇಳಿ ಅದನ್ನು ಫೇಸ್ ಮಾಸ್ಕ್ ಹಾಕ್ಕೊಂಡು ಒಂದು 10-15 ಮಿನಿಟ್ಸ್ ಬಿಟ್ಟು ಅದನ್ನು ಪೀಲ್ ಮಾಡಿದೆ. ತುಂಬಾ ಸಾಫ್ಟಾಗಿ ಸ್ಕಿನ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ. ಸೊ ನೀವು ಕೂಡ ಅಷ್ಟೇ ಈ ಥರ ಏನಾದರೂ ಇನ್ಸ್ಟೆಂಟಾಗಿ ಗ್ಲೋ ಬೇಕಂತ ಹೇಳಿದರೆ ಎವರ್ ಯೂತ್ ಅವ್ರದ್ದು ಸೊ ಈ ಒಂದು ಫೇಸ್ ಮಾಸ್ಕ್ನ ಅಥವಾ ಏನು ಪೀಲ್ ಮಾಡ್ತೀವಲ್ಲ ಇದನ್ನು ಯೂಸ್ ಮಾಡಿ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನೂ ನಾವು ಬಂದಿರೋ ಖುಷಿಗೆ ಅಮ್ಮ ಚಿಕನನ್ನು ತಗೊಂಡು ಬಂದಿದ್ದರು. ಸೊ ಕಬಾಬ್ ಮಾಡೋದಕ್ಕೆ ಅಂಥೇಳಿ ಅಲ್ಲೇ ಕಬಾಬ್ಗೆ ಅಂತಲೇ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದರು. ಸೊ ಹಾಗಾಗಿ ತೊಳೆದು ನಾವು ಡೈರೆಕ್ಟಾಗಿ ಕಬಾಬನ್ನು ರೆಡಿ ಮಾಡ್ಕೊಂಡ್ವಿ. ಯಾಕೆ ಕಬಾಬ್ಗೆ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಯೂಶ್ವಲಿ ನನಗೆ ಸಾಂಬಾರುಗಳಿಗಿಂತ ಈ ಥರ ಕಬಾಬ್ ಮಾಡೋದ್ರಂದರೆ ಫಿಶಲ್ಲಾಗಿರ್ಬೋದು ಅಥವಾ ಚಿಕನಲ್ಲಾಗಿರ್ಬೋದು ನನಗೆ ಕಬಾಬ್ ಅಂದ್ರೇ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅಮ್ಮ ಕಬಾಬ್ ಮಾಡೋಣ ಅಂಥೇಳಿ ತೊಗೊಂಡು ಬಂದಿದ್ದರು. ಸೊ ಕಬಾಬ್ ಮಾಡಿ ಅಮ್ಮನೇ ಕೈಯಾರ ಕಬಾಬ್ ಮಾಡಿಕೊಟ್ರು. ಸೊ ಅದಕ್ಕೆ ನಾನು ಈರುಳ್ಳಿ ಮತ್ತು ಸೌತೆಕಾಯಿನ ಕುಯ್ಕೊಂಡೆ. ಸೊ ಕುಯ್ಕೊಂಡು ಎಲ್ಲ ಕೂಡ ಅಮ್ಮ ಮತ್ತು ನಾನು ಎಲ್ಲ ಕೂಡ ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಮಗಳಿಗೆ ಇವಾಗ ಮುಡಿ ಕೊಟ್ಟಿರೋದ್ರಿಂದ ಅವಳಿಗೂ ಸ್ವಲ್ಪ ತಿನ್ಸೋಣ ಅಂತ ಹೇಳಿ ಹಾಕಿದ್ರೆ ಅವಳೆಲ್ಲನೂ ಹೋಗಿತಾಳೆ. ಅವಳಿಗೆ ಅದೇನು ತಿನ್ನೋಕ್ಕೆ ಇಷ್ಟ ಆಗಲ್ಲ ಅನ್ಸುತ್ತೆ. ಅವಳಿಗೆ ಖಾರ ಏನೂ ಇರಲ್ಲ, ಬಟ್ ಆದರೂ ಕೂಡ ಅವಳು ತಿನ್ನೋದೇ ಇಲ್ಲ. ಸ್ವಲ್ಪ ಬಾಯಿಗೆ ಹಾಕ್ತಿದ್ದಾಗೇ ಹೋಗ್ಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಇನ್ನೂ ನಾನು ನಾಳೆ ಹೋಗ್ತೀನಿ ಅಂಥೇಳಿ ಅಮ್ಮನಿಗೆ ಹೇಳಿ ಸ್ವಲ್ಪ ತರಕಾರಿನೂ ಕೂಡ ತರಿಸ್ಕೊಂಡಿದ್ದೆ. ಸೊ ಊರಿಗೆ ತೊಗೊಂಡೋಗೋಣ ಅಂಥೇಳಿ ಅಮ್ಮ ಸ್ವಲ್ಪ ತರಕಾರಿನೆಲ್ಲ ಕೂಡ ತೊಗೊಂಡು ಬಂದಿದ್ದರು. ಅಮ್ಮ ಅಂತಿದ್ರು ಇಷ್ಟು ಬೇಗ ಹೊರ್ಟೋಗ್ಬಿಡ್ತೀವಿ, ಇನ್ನೂ 1-2 ದಿವಸ ಇರು ಮಗಿ ಜೊತೆ ಅಂತ ಹೇಳ್ತಾಯಿದ್ರು. ಏನು ಮಾಡೋದು, ನಾನಿಲ್ಲ ಅಮ್ಮ ಇರೋಕ್ಕಾಗಲ್ಲ, ನೆಕ್ಸ್ಟ್ ಯಾವಾಗಾದ್ರು ಬಂದಾಗ ಇರ್ತೀನಿ ಅಂತ ಹೇಳಿ ಅಮ್ಮನ ಕೂಡ ಸಮಾಧಾನ ಮಾಡಿದೆ. ಯಾಕಂದರೆ ಏನೇ ಆಗಲಿ ಮಕ್ಕಳು ಎಷ್ಟು ದಿವಸ ಇದ್ರೂ ಅಮ್ಮಂದಿರಿಗೆ ಇನ್ನೂ 1-2 ದಿವಸ ಇರಲಿ ಅಂತ ಅನ್ನಿಸ್ತಾನೆ ಇರುತ್ತೆ ಅಲ್ವ. ಸೊ ಯಾರಿಗೆಲ್ಲ ಈ ಥರ ನಿಮ್ಮ ಪೇರೆಂಟ್ಸ್ಗಳು ಇರಲಿ ಅಂತ ಅಂತಿರ್ತಾರೋ ಸೊ ಅವ್ರಿಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮಮ್ಮ ಅಂತೂ ಯಾವಾಗ ಹೋದ್ರೂ ಹಾಗೇ ಇನ್ನೂ 1-2 ದಿವಸ ಇರವ ಅಂತಲೇ ಅಂತಿರ್ತಾರೆ. ಇನ್ನು ಇವತ್ತಿನ ತಿಂಡಿಗೆ ನಾವು ಶಾವ್ಗೆ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಶಾವ್ಗೆನೆಲ್ಲ ತರಿಸ್ಕೊಂಡು ಅದನ್ನೆಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ವಿ. ಸೊ ಎತ್ತಿಟ್ಕೊಂಡು ಅದಕ್ಕೆ ನನಗೆ ಮಿಕ್ಸಿಂಗಲ್ಲಿ ತರಕಾರಿಗಳನ್ನೆಲ್ಲ ಯೂಸ್ ಮಾಡಿ ಉಪ್ಪಿಟ್ಟಾಗಿರ್ಬೋದು ಅಥವಾ ಶಾವ್ಗೆ ಉಪ್ಪಿಟ್ಟಾಗಿರ್ಬೋದು ಈ ಥರದ್ದೆಲ್ಲ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಆ ಥರ ತಿನ್ನೋದಕ್ಕೂ ಇಷ್ಟ ಆಗುತ್ತೆ, ಆ ಥರ ಬರೀದಿನೇ ತಿನ್ನೋದಕ್ಕೆ ಆಗಿರ್ಬೋದು ಅಥವಾ ಆ ಥರದ್ದು ನನಗೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಅಮ್ಮ ಎಲ್ಲ ತರಕಾರಿಗಳು ಕೂಡ ಮಿಕ್ಸಿಂಗಲ್ಲಿ ಕಟ್ ಮಾಡಿದ್ರು. ಸೊ ಕಟ್ ಮಾಡಿ ಈ ಶಾವ್ಗೆ ಉಪ್ಪಿಟ್ಟು ಮಾಡೋದಕ್ಕೆ ಶಾವ್ಗೆ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ವಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸ್ವಲ್ಪ ಅದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲನೂ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಹಚ್ಚಿಟ್ಟಿದ್ದ ಎಲ್ಲ ತರಕಾರಿಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನನಗೆ ಹುಳಿ ಆಗಿದ್ದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಟೊಮೊಟೊನೂ ಕೂಡ ಹಚ್ಚಿಟ್ಕೊಂಡಿದ್ವಿ. ಅದನ್ನು ಕೂಡ ಫಸ್ಟೇ ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳಿ ಹಾಕ್ಕೊಂಡಿದ್ದೆ. ಸೊ ಅದು ಫ್ರೈ ಆದಮೇಲೆ ಅದಕ್ಕೆ ನಾವು ಹಚ್ಚಿಟ್ಟಿದ್ದ ಎಲ್ಲ ಮಿಕ್ಸಿಂಗ್ ತರಕಾರಿಗಳನ್ನು ಕೂಡ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿನೂ ಕೂಡ ಹಾಕಿ ಎಲ್ಲನೂ ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿ ಬಂದಮೇಲೆ ಅದಕ್ಕೆ ನಾನು ಸ್ವಲ್ಪ ಟೇಸ್ಟ್ ಇರಲಿ ಅಂಥೇಳಿ ಗರಂ ಮಸಾಲನೂ ಕೂಡ ಒಂದು ಸ್ಪೂನ್ ಯೂಸ್ ಮಾಡ್ಕೊಂಡಿದ್ದೆ. ಸೊ ಗರಂ ಮಸಾಲನೂ ಕೂಡ ಯೂಸ್ ಮಾಡಿ ಅದು ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ಶಾವ್ಗೆನ ಆ್ಯಡ್ ಮಾಡಿಕೊಂಡು ಶಾವ್ಗೆ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಶಾವ್ಗೆ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡಿಕೊಂಡು ಬೆಳಗ್ಗೆ ತಿಂಡಿ ಮುಗಿಸಿ ನಾನು ರೆಡಿಯಾಗಿ ಹೊರಟಿದ್ದೆ ನನ್ನ ಹಸ್ಬೆಂಡ್ ಮನೆಗೆ. ಸೊ ನನ್ನ ಮಗಳೂ ಕೂಡ ಅಮ್ಮನೇ ಸ್ವಲ್ಪ ತರಕಾರಿ ಎಲ್ಲ ಇದ್ದಿದ್ದರಿಂದ ಮಗುನ ಎತ್ಕೊಂಡು ಸ್ವಲ್ಪ ಎಲ್ಲ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ಅಮ್ಮನೇ ಬಸ್ ಸ್ಟ್ಯಾಂಡಿಗೆ ಬಂದು ನನ್ನನ್ನು ಕೂಡ ಹತ್ಸಿದ್ರು. ಸೊ ಬಸ್ ಹತ್ಸಿ ನನ್ನ ಮಗಳು ಅಮ್ಮನ ಟಾಟಾ ಮಾಡು ಅಂತ ಹೇಳಿದರೆ ಅವಳಿಗೆ ನಿದ್ದೆಗಣ್ಣು ಸ್ವಲ್ಪ ಮೂಡಿರಲಿಲ್ಲ ಅನಿಸುತ್ತೆ. ಹಾಗಾಗಿ ಅಮ್ಮ ಹೋದ್ಮೇಲೆ ಟಾಟಾ ಮಾಡ್ತಾ ಇದ್ಲು. ಇನ್ನು ಸಬರ್ ಬಸ್ ಸ್ಟ್ಯಾಂಡಿಗೆ ಬರೋಷ್ಟರಲ್ಲಂತೂ ನನ್ನ ಮಗಳು ಆಲ್ರೆಡಿ ನಿದ್ದೆನೇ ಮಾಡಿಬಿಟ್ಟಿದ್ಲು. ಸೊ ಅವಳನ್ನು ಕೂಡ ಕರ್ಕೊಂಡು ನಾನು ಸ್ವಲ್ಪ ಲಗೇಜ್ ಕೂಡ ಹಿಡ್ಕೊಂಡು ಸಬರ್ ಬಸ್ ಸ್ಟ್ಯಾಂಡಿಂದ ನಮ್ಮ ಮೈಸೂರು ಗಾಡಿಯಿಂದ ಸೊ ಆ ಕಡೆಗೆ ಈ ಬೆಂಗಳೂರು ಗಾಡಿಗಳು ಹೋಗೋ ಕಡೆ ಹೋದೆ ಬಸ್ಗಳ ಹತ್ರ. ಸೊ ಎಲ್ಲ ಬಸ್ಸು ನಿಜವಾಗ್ಲೂ ಆ ಕಡೆಯಿಂದ ಎಷ್ಟು ಆರಾಮಾಗಿ ಜರ್ನಿ ಮಾಡ್ಕೊಂಡು ಬಂದೆ, ಬಟ್ ಈ ಕಡೆಯಿಂದ ಅಷ್ಟೇ ಟಫಸ್ಟ್ ಜರ್ನಿ ಅನ್ನಿಸ್ತು.
ಹಾಗಂದರೆ ಬಸ್ ಇರಲಿಲ್ಲ ಅಂತಲ್ಲ, ಹೆವಿ ಬಸ್ ಹಾಕ್ತಿದ್ದಾರೆ. ಬಟ್ ಏನಪ್ಪ ಬಸ್ಸಸ್ ಅಂದರೆ ಈ ಕಡೆ ಮಂಡ್ಯ ಮದ್ದೂರು ಲಾಸ್ಟ್ ಅಂತೆ, ಅದು ಬಿಟ್ಟರೆ ನಾನ್ ಸ್ಟಾಪು ಬ್ಯಾಂಗ್ಳೂರ್ಗೆ ಗಾಡಿಗಳು ಹೋಗೋದು. ಇನ್ನು ನಾನು ಮಂಡ್ಯ ಮದ್ದೂರ್ಗೆ ಹೋಗಿ ಮತ್ತೆ ಅಲ್ಲಿ ಮಗುನ ಇಳಿಸ್ಕೊಂಡು ಮತ್ತೆ ಇನ್ನೊಂದು ಗಾಡಿ ಹತ್ಕೊಂಡು ಹೋಗೋದು, ಅದು ತುಂಬ ಕಷ್ಟ. ಸೊ ಹಾಗಾಗಿ ನಾನ್ ಸ್ಟಾಪ್ ಗಾಡಿಗಳು ನಾವು ಹತ್ತಕ್ಕಾಗಲ್ಲ. ಏನು ಮಾಡೋದು ಅಂತ ಮತ್ತೆ ಬಸ್ಗಳನ್ನೆಲ್ಲ ಇನ್ನೊಂದು ಸ್ವಲ್ಪ ಬಸ್ಗಳನ್ನು ಬಿಡ್ತಿದ್ದಾರೆ, ಎಲ್ಲ ಕಡೆ ಸ್ಟಾಪ್ ಕೊಟ್ಕೊಂಡು ಹೋಗುವಂಥ ಬಸ್ಸಸ್ಗಳನ್ನೂ ಬಿಡ್ತಿದ್ದಾರೆ. ಬಟ್ ಆ ಬಸ್ಸಲ್ಲಿ ಒಂದು ಬಾಗ್ಲ ಹತ್ರ, ಒಂದು ಡೋರ್ ಹತ್ರ ಏನಂದ್ರೂ ಒಂದು ದುಂಬಿ ಥರ ಇಷ್ಟು ಜನ ತುಂಬ್ಕೊಳ್ತಿದ್ದಾರೆ. ನಾನು ಮಗುನ ಎತ್ಕೊಂಡು ಲಗೇಜ್ ಹಿಡ್ಕೊಂಡು ಹತ್ತಕ್ಕೆ ನನಗೆ ಕಾಲು ಹಾಕೋಕ್ಕೆ ಎಡೆ ಇಲ್ಲ ಅಂತಾರಲ್ಲ, ಹಂಗೆ ಜಾಗನೇ ಬಿಡ್ತಾ ಇಲ್ಲ ಅವರು. ಕೊನೆಗೆ ತುಂಬ ಐ ಥಿಂಕ್ ನಾನು ಅನಿಸುತ್ತೆ 1 ಅವರ್ ನಾನು ಬಸ್ ಸ್ಟ್ಯಾಂಡಲ್ಲೇ ನಿಂತಿದ್ದೀನಿ. ಅಷ್ಟು ಒಂಥರ ಟಫ್ ಅನ್ನಿಸ್ಬಿಡ್ತು. ಪಾಪುನ ನಿದ್ದೆ ಮಾಡಿಬಿಟ್ಟಿದ್ದಾಳೆ, ಅವಳೂ ಕೂಡ ಹೆಗ್ಲಲ್ಲೇ ಎತ್ಕೊಂಡು ನಿಂತ್ಕೊಂಡು ಅಯ್ಯೋ ಇನ್ನೊಂದು ಬಸ್ ಹತ್ಬೋದೇನೋ, ಆ ಬಸ್ ಹತ್ಬೋದೇನೋ ಅಂತ ಟ್ರೈ ಮಾಡಿ ಸಾಕಾಗೋಯಿತು. ಫೈನಲಿ ಒಂದು ಬಸ್ಸಲ್ಲಿ ಪಾಪು ಇದೆ ಅಂತ ಹೇಳಿ ಕಿಟಕಿ ಹತ್ರ ಒಬ್ಬರು ಲೇಡಿ ಕೂತಿದ್ರು. ಸೊ ಅವ್ರಿಗೆ ಒಂದು ಸ್ವಲ್ಪ ಸೀಟ್ ಹಾಕಿ ಅಂತ ಹೇಳಿ ಕೊನೆಗೆ ಸೀಟ್ ಹಾಕಿದ್ರು. ಅವರು ಹತ್ಕೊಂಡು ಮಗುನ ಹಿಡ್ಕೊಂಡು ಚನ್ನಪಟ್ಟಣಕ್ಕೆ ಬಂದು ರೀಚ್ ಆದೆ. ಇನ್ನೇನು ಮದ್ದೂರು ಹತ್ರ ಬರ್ತಾ ಇದ್ದಂಗೆ ಫುಲ್ಲು ಜೋರಾಗಿ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ನನ್ನ ಮಗಳು. ಏನು ಕೊಟ್ಟರು ಎಲ್ಲನೂ ತೂತು ಬಿಸಾಕ್ತಾಯಿದ್ಲು, ಚಾಡ್ತಾಯಿದ್ಲು. ಅವಳನ್ನ ಸಮಾಧಾನ ಮಾಡಿಸ್ಕೊಂಡು ಚನ್ನಪಟ್ಟಣಕ್ಕೆ ಬಂದು ರೀಚ್ ಆದೆ. ಚನ್ನಪಟ್ಟಣದಲ್ಲಿ ಬಂದು ನಮ್ಮೂರು ಬಸ್ ಹತ್ಕೊಂಡ್ವಿ, ಅದು ಕೂಡ ಹೆವಿ ರಶ್ಶೇ ಇತ್ತು. ಬಟ್ ಆದರೂ ಅವಳನ್ನ ಸಮಾಧಾನ ಮಾಡಿಕೊಂಡು ಮನೆಗೆ ಬಂದು ಫೈನಲಿ ರೀಚ್ ಆದ್ವಿ. ಸೊ ಅಮ್ಮನ ಮನೆಗೆ ಹೋಗಿದ್ದು, ಮೈಸೂರಿಗೆ ಹೋಗಿದ್ದು, ಇವತ್ತಿನ ಡೇ ಲಾಗು ಈ ಥರ ಇತ್ತು. ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.